ಅಸ್ಸಲಾಮುಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದ್ದೀನಿ. ಎಲ್ಲ ವಾತಾವರಣ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಇಲ್ಲಿ ಫುಲ್ ಮಳೆ ಬರೋಂಗಿದೆ. ನೋಡೋಣ ಡ್ಯೂಟಿ ಎಷ್ಟೊತ್ತು ಬರುತ್ತೆ ಅಂತ. ನೋಡಿ, ಫುಲ್ ಮಳೆ ಥರ ಬಂದ್ಬಿಟ್ಟಿದೆ, ಕತ್ಲೆ. ನೋಡಿ, ಬೆಳಗ್ಗೆನಿಂದ ಕಾಯ್ಕೊಂಡಿದ್ದೀನಿ, ಒಂದು ಬಾಡಿಗೆನೂ ಇಲ್ಲ. 9:40 ಆಗ್ತಾ ಇದೆ. ನೋಡಿ, ಇಲ್ಲಿ ಇರೋವಾಗ ನಮ್ಮ ಇವ್ರು ಸಿಕ್ಕಿದ್ರು. ಬೆಳಗ್ಗೆ ಬಾಡಿಗೆ ಬಂದಿದೆ 687 ರೂಪಾಯಿದು. ಈಗ ಪಿಕಪ್ ನೋಡೋಣ ಎಷ್ಟು ಕಿಲೋಮೀಟ್ರ್. ಪಿಕಪ್ ಇಲ್ಲೇ ಇದೆ. ಇದು ಲೋಡಿಂಗ್ ಪಾಯಿಂಟು. ಲೋಡ್ ಮಾಡ್ತಾ ಇದ್ದಾರೆ. ಲೋಡಿಂಗ್ ಕಂಪ್ಲೀಟ್ ಸರ್. ಅಣ್ಣ ಸರಿ ಸರ್, ಡ್ರಾಪ್ ಚೆಕ್ ಮಾಡೋಣ ಎಷ್ಟು ಕಿಲೋಮೀಟ್ರ್ ಅನ್ನೋದು. ಸರಿ ಸರ್, ನೀವೇ ಬುಕ್ ಮಾಡಿದ್ರಲ್ಲ? ಬುಕ್ ಮಾಡಿರೋದು ನೀವೇನಾ? ಬುಕ್ ಮಾಡಿರೋದು ನೀವೇನಾ? ನಿಮಗೆ ಮಾಡ್ತೀನಿ. ಹಾಂ ಸರಿ 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 ಸರಿ. 15 ಕಿಲೋಮೀಟ್ರ್ ತೋರಿಸ್ತಾ ಇದೆ. 15. ಬೆಳಗ್ಗೆನೇ ಟ್ರಾಫಿಕ್ ಜಾಮ್. ನೋಡಿ, ಇನ್ನು 13 ಕಿಲೋಮೀಟ್ರ್ ಇದೆ. 32 ನಿಮಿಷ ತೋರಿಸ್ತದೆ. ನೋಡಿ, 26 ನಿಮಿಷ ತೋರಿಸ್ಬೇಕು. ಹೆಬ್ಬಾಳ ಸೈಡ್ ಬೀಳ್ತಾ ಇದ್ದು. ನೋಡಿ, ನಿಧಾನಕ್ಕೆ ಬಾಪಿ, ಇನ್ನೂ ಮದುವೆ ಆಗಿಲ್ಲ ಅಂತ ಇದ್ದಾನೆ. ನೋಡಿ, ಇದೇ ಲೋಡಿಂಗ್ ಪಾಯಿಂಟು. ಧನಲಕ್ಷ್ಮಿ ಕಾಂಪ್ಲೆಕ್ಸ್ ಮೇಲೆ. ನೋಡಿ, ಈ ಕಡೆಯಿಂದ ಹೋದರೆ ಹೆಬ್ಬಾಲ್ ಹೋಗುತ್ತೆ. ಹೆಬ್ಬಾಲ್ ಸ್ವಲ್ಪ ಮುಂದೆ ಹೋಗಿ ರೈಟ್ ತಗೊಂಡ್ರೆ ಮಾರ್ಕೆಟ್ ಬರುತ್ತೆ. ಟೊಮೆಟೊ 700 ರೂಪಾಯಿ ಮಾಡಿದ್ದಾರೆ. ನೋಡಿ, ಬೆಳಗ್ಗೆನೆ. ಸ್ಟಾರ್ಟ್ ಅನ್ಲೋಡಿಂಗ್. Press the red button only after unloading is complete. Please start. 687 ರೂಪಾಯಿ ಆಗಿದೆ. 750 ರೂಪಾಯಿ ಹಾಕಿದ್ದಾರೆ. ಫೋನ್ಪೇ ಮಾಡಿಬಿಟ್ಟಿದ್ದಾರೆ ಇವರು. ಅಂದರೆ 60 ರೂಪಾಯಿ, 63 ರೂಪಾಯಿ ಜಾಸ್ತಿ ಬೆಳಗ್ಗೆನೆ. ಇದು ಹೆಬ್ಬಾಳ್ ಬಂದಿದೆ ರೂಟು. $583 ರೂಪಾಯಿ ಬಂದಿದೆ. ಕಮಿಷನ್ ಎಲ್ಲ ಹೋಗಿ ಅದೊಂದು 63 ರೂಪಾಯಿ. ಎಲ್ಲ 600 6:30 ಅಂದ್ಕೊಳ್ಳಿ. ಟೈಮ್ ನೋಡಿದ್ರೆ 11 ಗಂಟೆ ಆಗ್ತಾಯಿದೆ. ನೋಡೋಣ ಯಾವ್ದು ಬೀಳುತ್ತೆ ಬಾಡಿಗೆ ಇಲ್ಲಿಂದ. ಅದಾದಮೇಲೆ ಇನ್ನೊಂದು ಬಾಡಿಗೆ ಬಂದಿದೆ 769 ರೂಪಾಯಿದು. ಪಿಕಪ್ ನೋಡಿದ್ರೆ ಇಲ್ಲೇ ತೋರಿಸ್ತು 1 ಕಿಲೋಮೀಟ್ರು. ಈಗ ಹೋಗೋಣ ಪಿಕಪ್ ಪಾಯಿಂಟ್ ಹತ್ರ. ಇದೇ ಲೋಡಿಂಗ್ ಪಾಯಿಂಟು. ಅಟ್ಟೆ ಬಾಕ್ಸ್ ಇದೆಯಾ?
ಇದೆಲ್ಲ ಹೆಬ್ಬಾಲ್ ಕಡೆ. ಅಲ್ಲಿ ಮಾಡಿದೆ, ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಒಂದು 2 ನಿಮಿಷ ಹಿಂಗೆ ಮುಂದೆ ಬಂದೆ, ಆವಾಗಲೇ ಬಂದುಬಿಡ್ತು ಆರ್ಡ್ರು. ಇಲ್ಲಾಂದರೆ ನಾನು ಮಾರ್ಕೆಟ್ ಹೋಗ್ತಾಯಿದ್ದೆ, ಅದಕ್ಕೋಸ್ಕರನೇ ಬಾಡಿಗೆ ಬಂದಿ ಅಂತ ನೋಡಿ. ಗಾಡಿ ಫುಲ್ ಆಗಿದೆ ನೋಡಿ, ನಮ್ಮದು ಗಾಡಿ. ಅದು ಖಾಲಿ ಅಟ್ಟೆ ಬಾಕ್ಸ್ ಅಲ್ಲ, ಅಷ್ಟೊಂದು ಇದಿರಲ್ಲ ನೋಡಿ. ಫುಲ್ ಗಾಡಿ ತುಂಬಿದೆ, ಫಸ್ಟ್ ಸಾರಿ ಈ ಥರ ತುಂಬಿರೋದು. ಆಗೋಯ್ತು ಲೋಡಿಂಗ್ ಫುಲ್ಲು. ಈಗ ಡ್ರಾಪ್ ಚೆಕ್ ಮಾಡೋಣ ಎಷ್ಟು ಕಿಲೋಮೀಟ್ರ್ ಇರೋದು. ಲೋಡಿಂಗ್ ಕಂಪ್ಲೀಟು. ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಇರೋದು. 23 ಇರುತ್ತೆ. 23 23 ಕಿಲೋಮೀಟ್ರ್ ತೋರಿಸ್ತು, ಅಷ್ಟೇ ಬಂತು. 23ಕ್ಕೆ ಎಷ್ಟು ಕೊಟ್ಟಿದ್ದಾನೆ? 770 ರೂಪಾಯಿ ಕೊಟ್ಟಿದ್ದಾನೆ. ಪರವಾಗಿಲ್ಲ ಅನ್ಕೊತೀನಿ. ಇದೆಲ್ಲ ಹೆಬ್ಬಾಲ್ ನೋಡಿ. ಹೆಬ್ಬಾಲ್ನಿಂದ ಹಿಂಗೆ ಬ್ರಿಡ್ಜ್ ಲೆಫ್ಟ್ ತಗೋಬೇಕೀಗ. ಇರುತ್ತೆ ಬ್ರಿಡ್ಜ್ ಇದು ಹೆಬ್ಬಾಲ್ದು. ಸೂಪರ್. ಮೊದಲು ಫುಲ್ ಟ್ರಾಫಿಕ್ ಇರ್ತಾಯಿತ್ತು, ಈಗ ಹೊಸ ಬ್ರಿಡ್ಜಲ್ಲಿ ಹಾಕ್ಬಿಟ್ಟಿದ್ರಲ್ಲ, ಈಗ ಟ್ರಾಫಿಕ್ ಅನ್ನೋದು ಇರಲ್ಲ ಈಗ. ಹೊಸ ಸ್ಟ್ಯಾಂಡ್ ತಗೊಂಡೆ ಈಗ, ಮೊಬೈಲ್ ಸ್ಟ್ಯಾಂಡು. 250 ರೂಪಾಯಿ ಹೇಳಿದ್ರು, ಸ್ವಲ್ಪ ಕಮ್ಮಿ ಮಾಡಿ ಅಂದರು, ಮಾಡಿಲ್ಲ. ಇಲ್ಲ ಬೇಡ ಬಿಡೋಣ, ನನಗೆ ನೀವು ಒಂದಿದೆ ಸ್ಟ್ಯಾಂಡು ಅದೇ ಸಾಕು ಅಂದೆ. ಬೆಳಗ್ಗೆ ಬೋಡಿ ಮಾಡು ಅಂದರು. ಅದಕ್ಕೋಸ್ಕರ ಅಣ್ಣ 150 ರೂಪಾಯಿ ಕೊಡ್ತೀನಿ ಅಂದೆ. 200 ರೂಪಾಯಿ ಕೊಡು ಅಂದರು. ಇಲ್ಲ 150 ರೂಪಾಯಿ ಕೊಡ್ತೀನಿ ಅಂದೆ. ಹೋಗ್ಲಿ ಬಿಡಪ್ಪ, ಬೆಳಗ್ಗೆ ಕೊಡುವಂಥದ್ದು ಕ್ಯಾಶ್ ಕೊಟ್ಬಿಟ್ಟೆ. ಈಗ ಹೊಸ ಮೊಬೈಲ್ ಸ್ಟ್ಯಾಂಡು ಬಂತು, ಈ ಥರ ಮಾತಾಡೋಕ್ಕೆ ನಿಮಗೆ ಚೆನ್ನಾಗಿರುತ್ತೆ. ಈಗ ಇಲ್ಲ ವ್ಯೂ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ. ಅವರು 150 ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಬಿಲ್ ಇರುತ್ತೆ? ಅದು ಒಂದು 100 ರೂಪಾಯಿ ಬಿಲ್ ಇರುತ್ತೆ, 100 ರೂಪಾಯಿನ ಬೀಳುತ್ತೆ ಮೊಬೈಲ್ ಸ್ಟ್ಯಾಂಡು. ನನಗೆ ಅಷ್ಟು ಕಮ್ಮಿ ಕೊಟ್ಬಿಟ್ರು ಪಾಪ. ಬೆಳಗ್ಗೆ ಫೋನ್ ಆಗಿಲ್ಲ ಅಂದರು, ನಾನೇ ಕೊಟ್ಬಿಟ್ಟೆ. ಕಮ್ಮಿನೇ ಕೊಟ್ಟಿರೋದು ಪಾಪ. ಎಲ್ಲರಿಗೂ 250 ರೂಪಾಯಿ ತಗೊತಾರೆ. ಬೋನಿ ಆಗಿಲ್ಲ, ಹೆಂಗೋ ಬೋನಿ ಮಾಡೋಣ ಅಂದರು, ಕೊಟ್ಬಿಟ್ಟೆ. ಈಗ ಚೆನ್ನಾಗಿದೆ. ಈಗ ನೋಡಿ, ರೋಡ್ ಎಲ್ಲ ನೋಡಿ ಎಷ್ಟು ಖಾಲಿ ಇದೆ ಇವತ್ತು. ಫುಲ್ ಖಾಲಿ ಅಷ್ಟೇ ಖಾಲಿ. ಇಲ್ಲಿ ಮಾತ್ರ ಖಾಲಿ. ಅಲ್ಲಿ ಹೋಗಿ ಇನ್ನೂ 1 ಗಂಟೆ ಆಗಿರುತ್ತೆ. ಬರೀ 19 ಕಿಲೋಮೀಟ್ರ್ ಇದೆ. 1 ಗಂಟೆ, 1
15 ನಿಮಿಷ ತೋರಿಸ್ತಾ ಇದೆ. ಬರೀ 19 ಕಿಲೋಮೀಟ್ರಿಗೆ ಬೊಮ್ಸಂದ್ರ ಕಡೆ ಬರ್ತಾ ಇರೋದು ಇದು ಡ್ರಾಪು. ನೋಡೋಣ ಅಲ್ಲಿ ಯಾವ್ದಾನ ಸಿಕ್ಬಿಟ್ರೆ. ನಾನು ಇವತ್ತು ಬೆಳಗ್ಗೆನೆ ಬಂದುಬಿಟ್ಟೆ. ಬೆಳಿಗ್ಗೆ ಬಂದರೆ ಸ್ವಲ್ಪ ಏನಾಗುತ್ತೆ ಅಂತ 10 ಗಂಟೆಗೆ ಬರ್ತೀನಿ. ರಾಜಾಜಿನಗರ ಹತ್ರ ಹೋಗ್ತೀನಿ. 11 ಗಂಟೆ 11:30 ಬೀಳುತ್ತೆ ಬಾಡಿಗೆಗಳು. ಟೈಮ್ ವೇಸ್ಟು. ಅದಕ್ಕೋಸ್ಕರ ಮಾರ್ಕೆಟ್ಗೆ ಬಂದುಬಿಟ್ಟೆ ನಾನು. ಮಾರ್ಕೆಟ್ ಕಡೆಯಿಂದ ಸಿಕ್ಬಿಡುತ್ತೆ ಯಾವ್ದನ್ನ ಒಂದು ಅಂತ ಬಂದೆ. ಸಿಕ್ತು, ಹೆಬ್ಬಾಳ್ಗೆ ಸಿಕ್ತು. ಹೆಬ್ಬಾಳಿಂದ ಇಲ್ಲಿಗೆ ಬೊಮ್ಸಂದ್ರ ಕಡೆ ಸಿಕ್ತು. ಅಲ್ಲಿಂದ ಯಾವ್ದನ್ನ ಸಿಕ್ಬಿಟ್ರೆ ಟ್ಯಾಕ್ ಟು ಟ್ಯಾಕ್ ಕೊಡ್ತಾ ಇದ್ರೆ ಖುಷಿ ಇರುತ್ತೆ. ಬಾಡಿಗೆಗಳೆಲ್ಲ ಮಾಡೋಕ್ಕೆ. ಇಲ್ಲ ಅಂದರೆ ಖುಷಿ ಇರಲ್ಲ. ಸುಮ್ಮನೆ ಕಾಯ್ಕೊಂಡಿರ್ಬೇಕು. ಎಷ್ಟೊತ್ತು ಕಾಯ್ಕೊಂಡಿರ್ತೀರ. ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಬಿಸಿಲಿಲ್ಲ, ಏನೂ ಇಲ್ಲ, ಆರಾಮಾಗಿದೆಯಾ. ನೋಡೋಣ ಅಲ್ಲೋಗಿ ಅಲ್ಲೂ ಬೇಗ ಬಾಡಿಗೆ ಕೊಟ್ಬಿಟ್ರೆ ಒಳ್ಳೆಯದು. ಇದು ಯಾಕೋ ಸ್ಟ್ಯಾಂಡು ಕೆಳಗಡೆನೇ ಬಂದುಬಿಡ್ತಾ ಇದೆ. ಸ್ಟ್ಯಾಂಡ್ ಏನೋ ಸರಿ ಇಲ್ಲ, ಎಲ್ಲ ಓಲ್ಡ್ ಸ್ಟ್ಯಾಂಡ. ಹೊಸ ಸ್ಟ್ಯಾಂಡೇ ಕೊಟ್ಟಿರೋದು ಪಾಪ ಅವರು. ಸರಿ, ವಿಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ ಮತ್ತೆ. ಟೈಟ್ ಮಾಡಿದೆ ಸ್ಟ್ಯಾಂಡು. ಶೇಕ್ ಆಗ್ತಾ ಇದೆ. ಈಗ ರೋಡಲ್ಲಿ ಹೋಗಿ ಸ್ವಲ್ಪ ಶೇಕ್ ಆಗ್ತಾ ಇದೆ. ಇದೇ ಲೋಡಿಂಗ್ ಪಾಯಿಂಟು. ಮುಂದೆ ಹಾಕಿದ್ದಾರೆ ನೋಡಿ, KP ಹೋಮ್. ಇದ್ರ ಮುಂದೆ ಇರೋದು ನೋಡಿ, ಅಡ್ರೆಸ್ ಹಾಕಿದ್ದು KP ಹೋಮು. ನಾನು ಅಲ್ಲಿ ನೋಡ್ತಾ ಇದ್ದೀನಿ ನೋಡಿ. ಇನ್ನೂ ಟೈಮ್ 1.5 ಅವರ್ ತಗೊಂಡಿದ್ದಾರೆ. ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅಂದರೆ ಇವರು ಬಂದೇ ಇಲ್ಲ. ಈಗ ಬಂದರು, ಅನ್ಲೋಡ್ ಮಾಡ್ಕೊತಾ ಇದ್ದಾರೆ ನೋಡಿ. ಇದೆಲ್ಲ ಮೇಳಾಗಿದ್ದು. ಟ್ರಿಪ್ ಮಾಡೋಣ ನೋಡಿ. 770 ರೂಪಾಯಿ ಆಯಿತು. ಟೈಮಿಂಗ್ ಎಲ್ಲ ಸೇರಿ, ವೆಯ್ಟಿಂಗ್ ಎಲ್ಲ ಸೇರಿ 952 ರೂಪಾಯಿ ಬಂದಿದೆ. ನೋಡೋಣ ಇಷ್ಟು ಇಲ್ಲಿಂದ ಯಾವ್ದು ಬೀಳುತ್ತೆ ಬಾಡ್ಗಣದು. ಟೈಮ್ ನೋಡಿದ್ರೆ 2:40 ಆಗಿದೆ. ನೋಡೋಣ ಯಾವ್ದನ್ನ ಒಳ್ಳೆ ಬಾಳಿಗೆ ಬೀಳ್ಬಿಟ್ರೆ ಇಲ್ಲಿಂದ. ಇದೆಲ್ಲ ಬೊಮ್ಸಂದ್ರ ಇಂಟ್ರೆಸ್ಟೆಡ್ ಇದೆ. ಇದು ಅಲ್ಲಿ ಕಾಯ್ಕೊಂಡಿದ್ದೆ, ಒಂದು ಬಾಡಿಗೆನೂ ಬಂದಿಲ್ಲ. ಅದಕ್ಕೋಸ್ಕರ ಬೊಮ್ಸಂದ್ರ ನೋಡಿದೆ ಎಷ್ಟು ಕಿಲೋಮೀಟ್ರ್ ಇದೆ. ಅದು 10 ಕಿಲೋಮೀಟ್ರ್ ತೋರಿಸ್ತು. ಅದಕ್ಕೋಸ್ಕರ ಬಂದುಬಿಟ್ಟೆ. ಬೊಮ್ಸಂದ್ರ ಇಂಟ್ರೆಸ್ಟಲ್ಲಿದೆ. ಇಲ್ಲಿಂದ ಬಾಡಿಗೆಗಳು ಸಿಗ್ಬಿಡುತ್ತೆ. ಅಲ್ಲಿ ಎಷ್ಟೊತ್ತು ಕಾಯ್ಕೊಂಡಿದ್ರೂ ಒಂದು ಬಾಡಿಗೆನೂ ಬಂದಿಲ್ಲ. ನೋಡಿ, ಟೈಮು 3:30 ಆಗ್ತಾಯಿದೆ. ಒಂದು ಬಾಡಿಗೆನೂ ಇಲ್ಲ. ನೋಡೋಣ, ಬೊಮ್ಸಂದ್ರ ಬಂದಿದ್ದೀನಿ. ಇಲ್ಲಿಂದ ಯಾವ್ದನ್ನ ಒಳ್ಳೆ ಬಾಡಿಗೆ ಸಿಗ್ಬಿಟ್ರೆ ಇಷ್ಟು ಜೂಮ್ ಮಾಡುತ್ತೆ ಅಷ್ಟೇ ನಮ್ಮದು ಗಾಡಿ. ಬಸ್ ಹತ್ರ ಬಂದುಬಿಟ್ಟಿದೆ, ದೂರ ಕಳಿಸ್ಬಿಡೋಣ. ಇದಾದಮೇಲೆ ಇನ್ನೊಂದು ಬಾಡಿಗೆ ಬಂತು, 853 ರೂಪಾಯಿದು. ಪಿಕಪ್ಪು 3 ಕಿಲೋಮೀಟರ್ ತೋರಿಸ್ತು. Head toward Bhamasandar Link Road, then turn left onto Bhamasandar Link Road.
3 ಕಿಲೋಮೀಟ್ರ್ ಇದೆ. ಇದು ಲೋಡಿಂಗ್ ಪಾಯಿಂಟು. ಫಸ್ಟೇ ಹೇಳಿದ್ದೀನಿ ಮನುಷ್ಯರು ಅಲಾವ್ ಇಲ್ಲ ಅಂತ ಹೇಳಿದ್ದೀನಿ. ಇಲ್ಲ ನಮ್ಮದು ಅವ್ರದ್ದು ಗಾಡಿ ಇದೆ ಅಂತ ಹೇಳಿದ್ರು, ಸರಿ ಅಂತ ಸುಮ್ಮನೆ ಇದ್ಬಿಟ್ಟೆ. ಇದೆಲ್ಲ ಪೈಂಟಿಂಗ್ ಮಾಡಿರೋದು. ಇದು ಎಲ್ಲ ಪೈಂಟಿಂಗ್ ಎಲ್ಲ ಫಿನಿಶ್ ಆಗಿದೆ ಅಂತೆ. ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಹಾಯ್ ಬೋಲ ಭಾಯ್ ಅಬ್ಬು. ಇದು ಕಂಪ್ಲೀಟ್. ಈಗ ಡ್ರಾಪ್ ನೋಡಿ ಅಷ್ಟು ಚಿಕ್ಕ. ಎಷ್ಟು ಕಿಲೋಮೀಟ್ರ್ ಇದೆ? 31 ಕಿಲೋಮೀಟ್ರ್ ಇದೆ. 31 ಕಿಲೋಮೀಟ್ರ್. 31 नहीं आता भैया. ಇಲ್ಲಿಂದ ಅಂದರೆ 33, ಇಲ್ಲಿಂದ ಹೋದರೆ 35. ಹಾಂ 31 ಇದೆ. ಇಂದಿರಾನಗರ ಹೋಗ್ತಾ ಜಾನ. ಓಕೆ ಸರ್, ನಾನು ಕೆಲವು 31ಗೆ ನೋಡಿ 853 ರೂಪಾಯಿ ಕೊಟ್ಟಿದ್ದಾನೆ. 1100 ರೂಪಾಯಿ ಕೊಡಬೇಕು. 800 ಚಿಲ್ಲರೆ ಕೊಟ್ಟಿದ್ದಾನೆ ನೋಡಿ. ಇದ್ರ ಕಮಿಷನ್ ಅಲ್ಲಿ ಏನು ಬರುತ್ತೆ ನೋಡಿ. ಅದು ಫುಲ್ ಟ್ರಾಫಿಕ್ಕು. ಚಪ್ಪಲಿ ತಗೊಂಡು ಹೊಡಿಬೇಕು ನನ್ನ ಮಗನಿಗೆ. ಏನು ಮಾಡೋಕ್ಕಾಗತ್ತೆ, ಈಗ ಹೋಗ್ಬೇಕು. ಇಲ್ಲಾಂದ್ರೆ ಈಗ ಆರ್ಡ್ರ್ಗಳು ಯಾವುದೂ ಇಲ್ಲ ಇಲ್ಲಿ. 31 ಕಿಲೋಮೀಟ್ರ್ ನೋಡಿ. ಫುಲ್ಲು ಟ್ರಾಫಿಕ್ ಜಾಮ್ ಇಲ್ಲಿ ನೋಡಿ. ಹದಿನೈದು ಕಿಲೋಮೀಟ್ರಿಗೂ 30 ನಿಮಿಷ ತೋರಿಸ್ಬೇಕಿತ್ತು, 40 ನಿಮಿಷ ಲೇಟು. ಅದು ಎಲ್ಲಿ ಕೋರಮಂಗಲ ಸೈಡ್ ಬರ್ತಾ ಇರೋದು ಅದು. ಇದೇ ಲೋಡಿಂಗ್ ಪಾಯಿಂಟ್. ಇದೇ ಲೋಡಿಂಗ್ ಪಾಯಿಂಟು. ಲೋಡಿಂಗ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಈಗ ಕರೆಕ್ಟ್ ಟೈಮ್ 8 ಗಂಟೆ ಆಗಿಬಿಟ್ಟಿದೆ. 8 ಗಂಟೆ ಆಗಿದೆ ಅಂದರೆ ಯಾವುದನ್ನು ಸಿಗಿದ್ರೆ ತಗೊಂಡಿರ್ತೀನಿ, ಇಲ್ಲ ಅಂದರೆ ಮನೆಗೆ ಹೋಗ್ಬಿಡ್ತೀನಿ. ಮನೆ ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಇರುತ್ತೆ. ನೋಡೋಣ ಯಾವ್ದು ಬರುತ್ತೆ ಏನು ಅಂತ. ಕಂಪ್ಲೀಟು 900 ರೂಪಾಯಿ ಆಗಿಬಿಟ್ಟಿದ್ದಾರೆ. ಆಗಿರೋದು ₹853 ಅಂದರೆ 47 ರೂಪಾಯಿ ಜಾಸ್ತಿ ಹಾಕಿದ್ದಾರೆ. ಎಷ್ಟು ರೇಟ್ ಜಾಸ್ತಿ ಆಗಿದ್ರೂ ಇವರು ತುಂಬ ಕಡಿಮೆ ಕೊಟ್ಟಿದ್ದಾರೆ. 31 ಕಿಲೋಮೀಟ್ರ್ ಇತ್ತು, ತುಂಬ ಕಡಿಮೆ ಇದೆ ಕಡಿಮೆ. ಫೈನಲಿ ಮನೆಗೆ ಬಂದುಬಿಟ್ಟೆ. 20 ಕಿಲೋಮೀಟ್ರ್ ಖಾಲಿ ಇವತ್ತು. ಏನು ಮಾಡೋಕ್ಕಾಗಲ್ಲ. ಬಾಡಿಗೆ ಅನ್ನೋದು ಯಾರು ಕೊಡ್ತಾನೆ ಇಲ್ಲ ಅವನು. ಎಲ್ಲರೂ ಎಷ್ಟು ಜನ ಬಂದರೆ ಅಷ್ಟು ಜನ ಅಂದ್ರೆ ಕೇಳಿದೆ, ಇಲ್ಲ ಬಾಡಿಗೆಲಿ ಕೊಡ್ತಾ ಇಲ್ಲ ಅಂತ ಇದ್ದಾನೆ. ಅದು
ಡ್ರಾಪೂ ತುಂಬ ಲಾಂಗ್ ಕೊಡ್ತಾ ಇದ್ದಾನೆ ನೋಡಿ. 850 ರೂಪಾಯಿಗೆ 31 ಕಿಲೋಮೀಟ್ರ್ ಬಂದಿದ್ದೀನಿ ಇವತ್ತು ನಾನು. ಆ ಥರ ಇರುತ್ತೆ ಪೋಟ್ರಲ್ಲಿ, ಒಂದೊಂದು ಸಾರಿ ಅಡ್ಜಸ್ಟ್ ಮಾಡಬೇಕು. ಇವತ್ತು ಟೋಟಲ್ ಎರ್ನಿಂಗ್ ನಮ್ಮದು 2700 ರೂಪಾಯಿ. 700 ರೂಪಾಯಿ ಆ ಥರ ಆಗಿದೆ. 300 ರೂಪಾಯಿ ಕಮಿಷನ್ ಹೋಗಿದೆ. 2300 2400 ರೂಪಾಯಿ ಬಂದಿದೆ ಅಷ್ಟೇ. ನಾನು ಲೆಕ್ಕ ಮಾಡಿಲ್ಲ, ಬಂದುಬಿಟ್ಟೆ. ನೋಡೋಣ ನಾಳೆ ಹೆಂಗಿರುತ್ತೆ ಅನ್ನೋದು. ದಯವಿಟ್ಟು ಯಾರು ಹೊಸ ಗಾಡಿಗಳು ತಗೊಂಡೋಗಿ ಹೋಗಬೇಡಿ. ತುಂಬ ಕಷ್ಟ ಇದೆ. ಈಗ ಬರೋದೆಲ್ಲ ಆಷಾಢ ಮಾಸ, ಇನ್ನೂ ಬಿಸ್ನೆಸ್ಗಳು ತುಂಬ ಡೌನ್ ಅಂದರೆ ಡೌನ್ ಆಗಿಬಿಡುತ್ತೆ. ನಮಗೆ ದೊಡ್ಡ ಬಾಡಿಗೆ ಬೇಕು, ಚಿಕ್ಕ ಬಾಡಿಗೆ ಬೇಕು ಅಂದ್ಕೊಂಡು ಹೋಗಬೇಡಿ. ಹಳೆ ಡ್ರೈವರ್ಗಳು ಯಾರೂ ಯಾವ್ದು ಬಂದರೆ ಅದು ತಕ್ಷಣ ತಗೊಂಡು ಹೋಗ್ತಾಯಿರಿ. ಅದೇ ಬೇಕು ಇದೇ ಬೇಕು ಅಂದರೆ ಅದು ಇರಲ್ಲ ಇದು ಇರಲ್ಲ, ಆ ಥರ ಆಗಿಬಿಡುತ್ತೆ. ಯಾಕಂದರೆ ನಿಮ್ಮ ಒಳ್ಳೆದಕ್ಕೆ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಕಡಿಮೆ ಬಾಡಿಗೆಗಳಿಗೆ ಕೊಡ್ತಾ ಇದ್ದಾನೆ. ಅದು 3 ವೀಲರ್ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಲ್ಲ, ಸಣ್ಣ ಪುಟ್ಟದೆಲ್ಲನೂ ಅದರಲ್ಲೇ ತಗೊಂಡೋಗ್ಬಿಡ್ತಾ ಇದ್ದಾರೆ. 3 ವೀಲರಲ್ಲಿನೇ ಪ್ಯಾಸೆಂಜರ್ ಆಟೋದಲ್ಲೇ ತಗೊಂಡೋಗ್ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆ ಬಿಸ್ನೆಸ್ ತುಂಬ ಅಂದರೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಈಗ ನೋಡಿಕೊಂಡು ಯಾವುದು ನಿಮಗೆ ಬಂದರೆ ಅದು ತಗೊಂಡು ಹೋಗ್ಬಿಡಿ. ಜಾಸ್ತಿ ಬಾಡಿಗೆ ಬೇಕು, ಕಮ್ಮಿ ಬಾಡಿಗೆ ಬೇಕು ಅದು ಇದು ಅಂದ್ಕೊಂಡು ಹೋಗಬೇಡಿ. ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗಬೇಡಿ. ಕಷ್ಟಪಟ್ಟು ವಿಡಿಯೋ ತೆಗೆದಿದ್ದೀನಿ. ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತೀನಿ. ಗುಡ್ ಬೈ.